ನಮಸ್ತೆ ಗುರುಜಿ. ನಾನು ವಿಜಯಲಕ್ಷ್ಮಿ ಅಂತ ಗುಲ್ಬರ್ಗಾಯಿಂದ ಮಾತಾಡ್ತಾ ಇರೋದು. ಅಂದ್ರೆ ಗುಲ್ಬರ್ಗಾದಲ್ಲಿ ಇರೋದು ನಾನು. ನನ್ಗೆ ರೇಣುಕಾ MB ಅಂತ ಇದಾರಲ್ವಾ, ನನ್ನ ಸಿಸ್ಟರ್ ಅವರು ಈ ಕ್ಲಾಸಿಗೆ ಜಾಯಿನ್ ಮಾಡಿಸಿದ್ದು. ಹೇಳ್ಬೇಕು ಅಂತಂದ್ರೆ ತುಂಬಾ ಎಫೆಕ್ಟ್ ಆಗಿದೆ. ನನ್ಗೆ ಸಿಕ್ಕಾಪಟ್ಟೆ ಸ್ಟ್ರೆಸ್ ಇತ್ತು. ಸ್ಟ್ರೆಸ್ ಲೆವೆಲ್ ಇಷ್ಟು ನಾನು ಬಿಲೀವ್ ಮಾಡಕ್ಕಾಗಲ್ಲ, ಅಷ್ಟೊಂದು ಸ್ಟ್ರೆಸ್ ಇತ್ತು ನನ್ಗೆ. ಸೊ ಸ್ಟ್ರೆಸ್ ಲೆವೆಲ್ ಕಮ್ಮಿ ಆಗಿದೆ. ಆಮೇಲೆ ಏನಾದ್ರೂ ನಾನು ಆ, ಇವಾಗ ಕಣ್ಣಂತೂ ಸ್ಟ್ರೆಸ್ ಇಂದ ಸಿಕ್ಕಾಪಟ್ಟೆ ಕಣ್ಣೆಲ್ಲ ಕಾಣಿಸ್ತಾ ಇರ್ಲಿಲ್ಲ. ಅಂದ್ರೆ ಎಲ್ಲ ಬ್ಲರ್ ಆಗಿ ಕಾಣಿಸ್ತಾ ಇತ್ತು. ನನ್ನ ಏಜ್ ಬಂದ್ಬಿಟ್ಟು 42 years. ಸಿಕ್ಕಾಪಟ್ಟೆ ಬ್ಲರ್ ಆಗಿ ಕಾಣಿಸ್ತಾ ಇತ್ತು. ಸೊ ಇವಾಗ ಕಣ್ ಚೆನ್ನಾಗಿ ಕಾಣಿಸ್ತಾ ಇದೆ, ಸ್ಕಿನ್ ಟೋನ್ ಚೇಂಜ್ ಆಗಿದೆ, ಮತ್ತೆ ಪಿಗ್ಮೆಂಟೇಶನ್ ಪ್ರಾಬ್ಲಮ್ಸ್ ಇತ್ತು ಸಿಕ್ಕಾಪಟ್ಟೆ. ಅಂದ್ರೆ ಸ್ಟ್ರೆಸ್ ಇಂದ ಏನೇನೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಅದೆಲ್ಲ ಪ್ರಾಬ್ಲಮ್ ನಾನು ಫೇಸ್ ಮಾಡಿದ್ದೀನಿ. ಸೊ ಸ್ಟ್ರೆಸ್ ಲೆವೆಲ್ ಕಮ್ಮಿ ಆಗಿದೆ, ಪಿಗ್ಮೆಂಟೇಶನ್ ಕಮ್ಮಿ ಆಗಿದೆ. ಹೆಲ್ತ್ ಜಾಯಿಂಟ್ಸ್ ಪೇನ್ ಇತ್ತು, ಕಾಲ್ ನೋವು ಜಾಸ್ತಿ ಆಗ್ತಾ ಇತ್ತು. ಕಾಲ್ ನೋವಿಲ್ಲ. ಆಮೇಲೆ ಎನರ್ಜಿ ಲೆವೆಲ್ ಅಂತೂ ಸಿಕ್ಕಾಪಟ್ಟೆ ಹೈ ಆಗಿದೆ. ಏನ್ ಪ್ರಾಬ್ಲಮ್ ಇದ್ರೂನು ತನ್ನಿಂದ ತಾನೇ ಹೀಲ್ ಆಗ್ಬಿಡುತ್ತೆ ಬಾಡಿಯಲ್ಲಿ. ನನ್ಗೆ ಹೆಡ್ಏಕ್ ಆದ್ರೆ ಆ ನಾನ್ ಯಾವಾಗ ಮತ್ತೆ ನೈಟ್ ಮಲ್ಕೊಂಡ್ರೇನೆ ನನ್ ಹೆಡ್ಏಕ್ ಕಮ್ಮಿ ಆಗ್ತಾ ಇತ್ತು. ಬೆಳಗ್ಗೆಯಿಂದ ಸಾಯಂಕಾಲದ ನೈಟ್ ವರೆಗೂನು ಹೆಡ್ಏಕ್ ಆಗ್ತಾನೆ ಇತ್ತು. ಕಂಟಿನ್ಯೂ ಹೆಡ್ಏಕ್ ಅಂದ್ರೆ ತಲೆ ತೆಗೆದ್ಬಿಟ್ಟು ಹೊರಗಡೆ ಇಡ್ಬೇಕು ಅನ್ನೋಷ್ಟು ಹೆಡ್ಏಕ್ ಆಗ್ತಾ ಇತ್ತು. ಬಟ್ ನನ್ಗೆ ಇವಾಗ ಅಷ್ಟೊಂದು ಹೆಡ್ಏಕ್ ಆಗ್ತಾ ಇಲ್ಲ. ಮುಂಚೆ ತರ ಹೆಡ್ಏಕ್ ಏನ್ ಪ್ರಾಬ್ಲಮ್ ಇಲ್ಲ. ಅಂದ್ರೆ ಹೆಡ್ಏಕ್ ತಾನೇ ಹೀಲ್ ಆಗ್ಬಿಡುತ್ತೆ. ಸ್ವಲ್ಪ ಹೊತ್ತು ಕೂತ್ಬಿಟ್ಟು ಕಣ್ ಮುಚ್ಕೊಂಡು ಒಂದ್ 2 ನಿಮಿಷ ನಾನು ರಿಲ್ಯಾಕ್ಸ್ ಆದ್ರೆ ಸೊ ಹೆಡ್ಏಕ್ ಕಮ್ಮಿ ಆಗ್ತಾ ಇದೆ. ಆ, ನಿರಾಹಾರ ಸಂಯಮ ಅಂತಂದ್ರೆ ನಾನು ಟೋಟಲಿ ನಾನು ಫಾಸ್ಟಿಂಗ್ ಅಲ್ಲಿ ಇರ್ತಾ ಇರಲಿಲ್ಲ. ಆ ನನ್ನ ಸಿಸ್ಟ್ರು ಅದೇ ಸ್ವಲ್ಪ ಅವರು ಭಯ ಪಟ್ರು. ನಿರಾಹಾರದಲ್ಲಿ ಹೆಂಗಿರ್ತೀಯ ಅಂತ ಹೇಳಿ ಗುರುಗಳು ಯಾವ ತರ ಹೇಳಿದ್ದಾರೆ ಆ ತರ ನಾನು ನಿರಾಹಾರ ಮಾಡ್ಕೊಂಡಿದ್ದೀನಿ. ಯಾವ ತರ ಗುರುಗಳು ನನ್ಗೆ ಟೀಚ್ ಮಾಡಿದ್ದಾರೆ ನಾನು ಅದೆಲ್ಲ ಕ್ಲಿಯರ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಎನರ್ಜಿ ಲೆವೆಲ್ ಎಷ್ಟು ಖುಷಿ ಆಗ್ತಿತ್ತು ಅಂತಂದ್ರೆ ನನ್ಗೆ ಎನರ್ಜಿ ಲೆವೆಲ್ ಸಿಕ್ಕಾಪಟ್ಟೆ ಇದಾಗ್ತಾ ಇತ್ತು. ಆ, ಮತ್ತೆ ಟೋಟಲಿ ನನ್ನ ಮನೆ ಎನ್ವೈರನ್ಮೆಂಟ್ ಚೇಂಜ್ ಆಗಿದೆ. ಯಾಕಂದ್ರೆ ಸ್ಟ್ರೆಸ್ ಅಲ್ಲಿ ನಾವ್ ಯಾವ ತರ ಇರ್ತೀವಿ ನಮ್ಗೆ ಗೊತ್ತಾಗಲ್ಲ. ಸೊ ಸ್ಟ್ರೆಸ್ ಕಮ್ಮಿ ಆಗಿ ನಾವು ಒಂದ್ ಲೆವೆಲಿಗೆ ಹೋಗ್ಬಿಟ್ರೆ ಅದು ಒಂದು ಮನೆ ವಾತಾವರಣನೂ ಚೇಂಜ್ ಆಗುತ್ತೆ. ಮತ್ತೆ ಫ್ಯಾಮಿಲಿಯಲ್ಲಿ ಎಲ್ರೂ ಹ್ಯಾಪಿಯಾಗಿ ಇರ್ತಾರೆ. ಸೊ ಇವಾಗ ನಾವು ಫುಲ್ ಫ್ಯಾಮಿಲಿಯಲ್ಲಿ 3 ಜನ, ನಾನು, ನನ್ನ ಮಗಳು, ನನ್ನ ಹಸ್ಬೆಂಡು ಹ್ಯಾಪಿ ಆಗಿದ್ದೀವಿ. ಸ್ಟ್ರೆಸ್ ಲೆವೆಲ್ ಕಮ್ಮಿ ಆಗಿದೆ. ಮತ್ತೆ ಟೋಟಲಿ ಹೇಳ್ಬೇಕು ಅಂತಂದ್ರೆ ನಾನು ಜಾಬ್ ಬಿಟ್ಟಿದ್ದೆ 5 months ಅಲ್ಲಿ ಬ್ಯಾಕ್. ನಾನು ರಿಸೈನ್ ಮಾಡಿದ್ದೆ ಜಾಬ್. ನನ್ಗೆ 4-5 ಕಂಪ್ನಿಯವರು ಕಾಲ್ ಮಾಡ್ಬಿಟ್ಟು ನೀವೇ ಬರ್ಬೇಕು, ನೀವೇ ಜಾಯಿನ್ ಆಗಿ, ನೀವೇ ಇದು ಮಾಡಿ. ನನ್ ಮುಂಚೆ ಆಫೀಸರ್ ಇದ್ದೆ, ಇವಾಗ ಬ್ರಾಂಚ್ ಮ್ಯಾನೇಜರ್ ಅಂತ ಅವ್ರಾಗೆ 2 ಕಂಪ್ನಿಯವರು ಅವ್ರಾಗೆ ಕಾಲ್ ಮಾಡ್ಬಿಟ್ಟು ಫೋರ್ಸ್ ಮಾಡ್ಬಿಟ್ಟು ಜಾಬ್ ಇದು ಮಾಡ್ತಾ ಇದ್ರು. ಬಟ್ ನನ್ಗೆ ಡಿಸಿಷನ್ ತಗೊಳಕ್ಕೆ ಮುಂಚೆ ಪ್ರಾಬ್ಲಮ್ ಆಗ್ತಾ ಇತ್ತು. ಯಾವ್ದು ಸರಿ ಇದೆ, ಯಾವ್ದು ಸರಿ ಇಲ್ಲ, ಹೇಗ್ ತಗೋಬೇಕು ಹೇಗಿಲ್ಲ ಅಂತ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇತ್ತು. ಬಟ್ ಇವಾಗ ನಾನು ಬೋಲ್ಡ್ ಆಗಿ ಡಿಸಿಷನ್ ತಗೊಂಡಿದ್ದೀನಿ. ಏನೇ ಮಾಡ್ಬೇಕು ಅಂತಂದ್ರೆ ಒಂದು ಗುರುವಿಂದ ಆಶೀರ್ವಾದ ಮತ್ತೆ ಗುರುವಿಂದ ಕೊಟ್ಟಂತ ಹಾದಿ ಏನಿರತ್ತಲ್ವಾ, ಅದು ಒಂದು ನನಗೆ ಬಹಳ ಎಫೆಕ್ಟಿವ್ ಆಗಿ ಈ ಕ್ಲಾಸ್ ಇದು ಆಗಿದೆ. ಮತ್ತೆ ಹೆಲ್ತ್ ಅಲ್ಲಿ ತುಂಬಾ ಚೇಂಜಸ್ ಆಗಿದೆ. ಹೆಲ್ತ್ ಆಮೇಲೆ ವೇಟ್ ಲಾಸ್ ಆಗಿದೆ, ಒಂದು 2 to 2.5 kg. ಸೊ ಆಮೇಲೆ ಶೇಪ್ ಅಂತಂದ್ರೆ ಸಿಕ್ಕಾಪಟ್ಟೆ ಎಫೆಕ್ಟಿವ್ ಆಗಿದೆ. ಎನರ್ಜಿ ಲೆವೆಲ್ ನನಗೆ ಬಹಳ ಎಫೆಕ್ಟಿವ್ ಅನಿಸ್ತಾ ಇದೆ. ಇದು ಥರ್ಡ್ ಐ ಪ್ಲೇಸ್ ಇರುತ್ತಲ್ವಾ, ಅದು ಸಿಕ್ಕಾಪಟ್ಟೆ ಬ್ಲಿಂಕ್ ಆಗತ್ತೆ. ಇವಾಗ ಯಾವ್ದಾದ್ರು ದೇವಸ್ಥಾನದಲ್ಲಿ ಹೋದ್ರೆ ಮತ್ತೆ ಗುರುಗಳು ಮಾತಾಡ್ತಾ ಇದ್ರೆ, ಅಂದ್ರೆ ಯಾರ ಹತ್ರ ಅದು ಒಂದು ಪಾಸಿಟಿವ್ ಎನರ್ಜಿ ಜಾಸ್ತಿ ಇರತ್ತಲ್ವಾ ಆಧ್ಯಾತ್ಮಿಕದಿದು, ಸೊ ಅವ್ರಿಗೆ ನೋಡಿದ್ರೆ ಸಿಕ್ಕಾಪಟ್ಟಿ ಬ್ಲಿಂಕ್ ಆಗ್ತಾ ಇದೆ. ಟೋಟಲಿ ಹೇಳ್ಬೇಕು ಅಂತಂದ್ರೆ ನಾನು ತುಂಬಾ ಹ್ಯಾಪಿ ಆಗಿದ್ದೀನಿ. ಥ್ಯಾಂಕ್ ಯು ಫಾರ್ ದಿಸ್ ಕ್ಲಾಸ್ ಅಂಡ್ ಥ್ಯಾಂಕ್ ಯು ಫಾರ್ ಗುರುಜಿ. ಥ್ಯಾಂಕ್ ಯು ಗುರುಜಿ.